ಅವರೇ, ನಾನು ಕಾಂಗ್ರೆಸ್ಸಿಗೆ ಹೋಗ್ಬೇಕಿತ್ತು, ಬಟ್ ಒಂದು ಪ್ರಶ್ನೆ ಕೇಳ್ತೀನಿ. ಈ ಸೆಷನ್ ಅಲ್ಲಿ ಏನೇನ್ ಚರ್ಚೆ ಮಾಡಿದ್ರಿ, ಏನೇನ್ ಬದಲಾವಣೆ ಜನರಿಗೋಸ್ಕರ ತಂದ್ರೆ ಒಂದೆರಡು ಹೇಳಿ ಸಾಕು, ಜಾಸ್ತಿ ಅಲ್ಲ. ನಾವು ಇದರಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೆ ರಾಜೀನಾಮೆ ಫಸ್ಟ್ ಕೊಡ್ಲಿ, ಭ್ರಷ್ಟ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ಮೇಲೆ ಸೆಷನ್ ನಡೀಲಿ ಅಂತ. ಸೆಷನ್ ಮುಗಿದ್ರಂದ್ರೆ ನಾಚಿಕೆ ಇಲ್ದಿರ್ತಕ್ಕಂಥ ಸೆಷನ್ ಅದಕ್ಕೆ ಶಿವರಾಜ್ ಸರ್ಕಾರ ಸೆಷನ್ ನಾಚಿಕೆ ಇಲ್ಲ ಅಂತ ಸೆಷನ್ ಅಲ್ಲ, ಸೆಷನ್ ನಡೆಸಿದಂತ ಸರ್ಕಾರ ಐತಲ್ಲ, ಆ ಸರ್ಕಾರಕ್ಕೆ ಯೋಚನೆ ಮಾಡ್ಬೇಕಾಗ್ತದೆ. ಸರ್ಕಾರ ತಂದಿರೋ ಜನ ತಂದಿದ್ದು ಯಾವ ಗ್ಯಾರಂಟಿಗಳು ಕೊಟ್ಟು ಮೂತಿಗೆ ಬೆಣ್ಣೆ ಸೋರಿ ತಂದಿದ್ದು. ನೀವು ಬೇರೆ ಕಡೆ ಇಲ್ಲ ಬೇರೆ ಕಡೆ ಕೊಟ್ಟಿರೋದು ಇವತ್ತು ನಾವು ಕೇಳ್ತಕ್ಕಂಥದ್ದು ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಇಲ್ಲಿ ನಮ್ಮವರೇ ಕಾಪಿ ಮಾಡಿ ನೀವು ಮಾಡಿದಿರಿ, ಇವತ್ತು ರಾಜೀನಾಮೆ ಕೊಡೋ ಪರಿಸ್ಥಿತಿನಲ್ಲಿ ಯಾಕೆ ಬಂತು? ಇವತ್ತು ಮಂತ್ರಿ ಪರೀಕ್ಷೆಯಲ್ಲಿ ಹಾಳಾಗಾಯ್ತು. ಮೋದಿಯವರೇ ರಾಜೀನಾಮೆ ಕೊಡೋ ನಿಟ್ಟಿನಲ್ಲಿ ಮಾಡಿದ್ರು. ಮೋದಿನವರು ಒಂದು ಹೊರಗಡೆ ಬಂದು ಕೇಳಿದ್ರು, ರಾತ್ರಿ 12 ಗಂಟೆಗೆ ಬಸವರಾಜ್ ವಿಡಿಯೋ ಕಾಲ್ ಮೂಲಕ ಹೇಳಿದ್ರು. ಆಯ್ತಡಿರಿ. ಅವರಲ್ಲಿ ಚಿಕ್ಕದಾದ್ರೆ ನಿಮ್ಮಲ್ಲಿ ದೊಡ್ಡ ಮಟ್ಟದ ಎರಡು ಕಡೆ ಅಂತವರೇ ಸಿಗ್ಬಿಟ್ಟಿದ್ದೀರಿ. ನಮಗೆ ಏನ್ ಮಾಡೋಣ ಹೇಳಿ ಬಸವರಾಜ್ ಸರ್. ಇದು ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ನನ್ನಿಂದ, ಸಮುದಾಯಕ್ಕೆ ಮುಜುಗರ ಆಗ್ತಾ ಇದೆ ನನ್ನಿಂದ ಅಂತ ಕೊಟ್ಟಿದ್ದ, ಅಥವಾ ಒತ್ತಾಯ ಪೂರ್ವಕವಾಗಿ ಕೊಡಿಸಿದ್ದ? ಇಲ್ಲ, ಒಂದು ಮಟ್ಟದಲ್ಲಿ ಈಗ ಯಾವುದೋ ಒಂದು ಒತ್ತಡದಲ್ಲಿ ನಾಗೇಂದ್ರ ಅವ್ರನ್ನ ತೆಗೆದುಕೊಳ್ಬೇಕಾಗಿ ಬಂತು ಸಂಪುಟದಲ್ಲಿ. ಈಗ ಮತ್ತೆ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ ಇನ್ನೊಂದು ವೇದಿಕೆ ಸಿದ್ಧ ಆಗಬೇಕಾಗ್ತದೆ. ಅದೆಲ್ಲ ಆಗಿದೆ. ಅವಾಗಲೇ ನಾನು ಹೇಳಿದೆ, ಕಾಂಗ್ರೆಸ್ಗೆ ಏನೇನು ಬೇಕೋ ಅದನ್ನೆಲ್ಲ BJP ಮಾಡಿದೆ. ಈ ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗೆ ನಾಗೇಂದ್ರ ರಾಜೀನಾಮೆ ಬೇಕಿತ್ತು, ಅದನ್ನ BJP ಮಾಡಿಕೊಟ್ಟಿದೆ, ಸರಳ ಮಾಡಿಕೊಟ್ಟಿದೆ. ಕಾಂಗ್ರೆಸ್ಸಿಗೆ ಸದನದಲ್ಲಿ ಚರ್ಚೆ ನಡೆಯೋದು ಬೇಕಾಗಿರಲಿಲ್ಲ, ಅದನ್ನು BJP ಮಾಡಿಕೊಟ್ಟಿದೆ. ಈಗಿರುವಾಗ ಯಾಕಂದ್ರೆ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರಿದ ಆ ದಿನಾನೇ ಚರ್ಚೆಗೆ ಬಂತಿದ್ದು, ಯಾಕೆ ಅವ್ರನ್ನ ಸೇರ್ಕೊಂಡ್ಬಿಟ್ರಿ ಅಂತ ಹೇಳಿ. ನೀವಲ್ಲ, ಕಾಂಗ್ರೆಸ್ನ ಹಿರಿಯರೇ ಮಾತಾಡಿದ್ರು, ಅದನ್ನ ಕಾಂಗ್ರೆಸ್ನ ಶಾಸಕರೇ ಮಾತಾಡ್ತಿದ್ರು. ಹೀಗಿರುವಾಗ ಈ ರೀತಿ ಇದೊಂದು ಕಂಟಿನ್ಯೂಸ್ ಎಂಬರಾಸ್ಮೆಂಟ್ ಆಗೋ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ತಗೊಳ್ಬೇಕಾಗ್ತದೆ, ತಗೊಳ್ತಾರೆ ಬಿಡಿ. ಆದ್ರೆ ನಾನು ಹೇಳೋದು, ನೀವು ಚರ್ಚೆ ಮಾಡಿದ್ರು ಕೂಡ ಇದು ಆಗ್ತಿತ್ತು ಅಂತ ನಾನು ಹೇಳೋದು. ನೀವು ಸದನವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು, ಅದೇ ನಿಮ್ಮ BJP ಗೆಳೆಯರು JDS ಅವ್ರು ಹೇಳ್ತಿದ್ರು, ನಾವು ರೈತರ ಬಗ್ಗೆ ಚರ್ಚೆ ಮಾಡಬೇಕು ಅಂತ, ಸದನದಲ್ಲಿ ರೈತರ ವಿಚಾರವನ್ನು ಚರ್ಚೆ ಮಾಡಬೇಕು ಅವ್ರು ಹೇಳ್ತಿದ್ರು. ಇವರು ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತ BJP ಹೇಳ್ತಿದ್ರು. ನಾನು ಇನ್ನೊಂದು ಹೇಳೋದಂದ್ರೆ, ಈ ಪಾದಯಾತ್ರೆ ಆಗೋಕ್ ಬಿಡಬೇಕು ಬಹುಶಃ. ಗೊತ್ತಾಗತ್ತೆ BJP JDS ಮಧ್ಯೆ ಎಷ್ಟು ತಾಳ್ಮೇಳ ಇದೆ, ಎಷ್ಟು ಅವ್ರ ಸ್ನೇಹ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಯಾರ್ಯಾರು ಹೋಗ್ತಾರೆ ಅಲ್ಲಿ, BJP ಯಾರು ಹೋಗ್ತಾರೆ, ಯಾರು ಹೋಗೋದಿಲ್ಲ ಗೊತ್ತಾಗುತ್ತೆ ನಮಗೆ. ಅದು ಕೂಡ ಆಗ್ಬೇಕು. ರಾಜೀನಾಮೆ ತಗೊಳ್ತಾರೆ ಅದು ಮತ್ತೆ ಬೇರೆ, ಬಟ್ ಇದು ಕೂಡ ಆದ್ರೆ ಜನರಿಗೆ ಗೊತ್ತಾಗುತ್ತೆ ಯಾರ ಜೊತೆ ಇದ್ದಾರೆ ಅಂತೇಳಿ. ಹೀಗಿರುವಾಗ ಸರಿ, ಎಂಬರಾಸ್ಮೆಂಟ್ ಆಗತ್ತೆ ಒಂದು. ಇನ್ನೊಂದು, ಈಗಾಗಲೇ ಆಗಿ ಹೋಗಿದೆ ಆ ಮುಜುಗರ. ಪಕ್ಷಕ್ಕೆ ಹಿರಿಯರು ಅನೇಕರು ರಾಜೀನಾಮೆ ಕೊಡಕ್ ಹೋದ್ರಲ್ಲ, ಯಶವಂತ ರಾಯಗೌಡ ಅವರು ರಾಜೀನಾಮೆ ಕೊಡಕ್ ಹೋದ್ರು. ಹೀಗಾಗಿ ಆಗಬೇಕಾದ ಮುಜುಗರ ಎಲ್ಲ ಆಗಿಬಿಟ್ಟಿದೆ. ಈಗೇನಿದು ಡ್ಯಾಮೇಜ್ ಕಂಟ್ರೋಲ್, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಚಳಿಗಾಲದ ಅಧಿವೇಶನದವರೆಗೂ DK ಶಿವಕುಮಾರ್ ಅವ್ರಿಗೆ ಟೈಮ್ ಕೊಟ್ಟಂಗಾಗಿದೆ. ಈಗ ಬ್ರೀದಿಂಗ್ ಸ್ಪೇಸ್ ಇದೆ, ಅದೆಲ್ಲವನ್ನು ಮ್ಯಾನೇಜ್ ಮಾಡ್ತಾರೆ. ಯಾಕಂದ್ರೆ ಚರ್ಚೆ ಆಗಿದ್ರೆ ಬಹಳ ಮುಖ್ಯವಾಗಿ KPSC ಹಗರಣಗಳು ಚರ್ಚೆ ಆಗ್ತಿತ್ತು. ಈಗಾಗಲೇ ನಡೀತಾ ಇದೆ, ಯಾವುದಲ್ಲಿ ED CID ಅನೇಕ ಹಗರಣ ನಡೀತಾ ಇದೆ. ದೊಡ್ಡ ಪ್ರಮಾಣದ ಚರ್ಚೆ ಆಗ್ಬೋದಾಗಿತ್ತು ಅದು. ಮತ್ತು ನೈಸ್ ಮತ್ತು ಬಿಡದಿ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು, ಅವೆಲ್ಲ ಆಗ್ಲಿಲ್ಲ. ಇವೆಲ್ಲ ವಿಚಾರಗಳಲ್ಲಿ DK ಶಿವಕುಮಾರ್ ಅವರಿಗೆ ಚಳಿಗಾಲದ ಅಧಿವೇಶನದವರೆಗೂ ಬ್ರೀದಿಂಗ್ ಸ್ಪೇಸ್ ಇದೆ.